ಆ ಹುಡುಗಿ 8ನೇ ತರಗತಿ. ಅಕೌಂಟ್ ಡಿಲೀಟ್ ಆಗಿದೆ. ಇನ್ಸ್ಟಾಗ್ರಾಮ್ ಈಸ್ ನಾಟ್ ಟೇಕಿಂಗ್ ಅಸ್ ಅಕಾರ್ಡಿಂಗ್ ಟು ಅವರ್ ಕಮ್ಯುನಿಟಿ ಗೈಡ್ಲೈನ್ಸ್. ಶಿ ಈಸ್ ಅ ಮೇಜರ್. ಹುಡುಗ ಹುಡುಗಿಯರನ್ನು ಸೆಕ್ಷುವಲ್ ಅಟ್ರಾಕ್ಷನ್, ದ ಬಿಗ್ಗೆಸ್ಟ್ ಅಟ್ರಾಕ್ಷನ್ ಇಸ್ ಸೆಕ್ಸ್. ಚಿಕ್ಕಮಗಳೂರಿನಲ್ಲಿ ಇರುವ ಒಬ್ಬ ಕೆಲಸದ ವ್ಯಕ್ತಿಗೆ ಮಂಗಳೂರಿನಲ್ಲಿ ಒಂದು ಮದುವೆಯಾದ ಹೆಂಗಸಿನ ಫ್ರೆಂಡ್ಶಿಪ್ ಹೇಗೆ ಅಂತ ನಾನು ಕೇಳಿ. ಬಟ್ ಫ್ರೆಂಡ್ಶಿಪ್ ಬೆನಿಫಿಟ್ಸ್ ಇಸ್ ನಾಟ್ ದಟ್. ವಾಟ್ಸ್ ದ ಬೆನಿಫಿಟ್? ವಾಟ್ ಈಸ್ ದ ಬೆನಿಫಿಟ್? ನಮಸ್ಕಾರ, ಇದು ಕೆ ಶಾಕ್ ಪೋಷಕರೇ ಹುಷಾರ್. ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ನಿರಂತರ ಪ್ರಯತ್ನದ ಭಾಗವಾಗಿ ನಾವು ಹೇಗೆ ಜಾಗೃತರಾಗಿರಬೇಕು ಅನ್ನೋ ವಿಚಾರವನ್ನು ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಈ ಸರಣಿಯನ್ನು ನಮಗೆ ನರೇಟ್ ಮಾಡ್ತಾ ಇರುವಂಥದ್ದು ಗಣೇಶ್ ಕುಡ್ವ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳ್ತಿದ್ರಿ, ಯಾವುದೋ ಒಂದು ಘಟನೆ ನಡೀತು, ಒಬ್ಬಳು 13 ವರ್ಷದ ಹುಡುಗಿಯ ಇದು ಸೈಬರ್ ಕ್ರೈಮ್ ವಿಭಾಗದವರು ಆ ವಿಚಾರವಾಗಿ ಇನ್ಫಾರ್ಮೇಷನನ್ನು ಕೊಡಿ ಅಂತ ಕೇಳಿದಾಗ ಪರ್ಟಿಕ್ಯುಲರ್ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ನವರು ಆಗೋದಿಲ್ಲ ಅಂತ ಹೇಳಿದ್ರು. ಏನು ನಡೀತು? ಆ್ಯಕ್ಚುಲಿ ಏನಾಗ್ತಾ ಇತ್ತಂದರೆ, ಈಗ ಇನ್ಸ್ಟಾಗ್ರಾಮ್ ಮತ್ತು ಇದೆಲ್ಲ ಮಿಸ್ಯೂಸ್ ಆಗ್ತಂದ್ರೆ ಕೆಲವು ಪೇರೆಂಟ್ಸ್ಗಳಿಗೂ ಕೂಡ ಸ್ವಲ್ಪ ಅವೇರ್ನೆಸ್ ಉಂಟು. ಏನೋ ಒಂದು ಸಮಸ್ಯೆ ಆಗಿ ಒಂದು ಹುಡುಗಿಯ ತಂದೆ ಬಂದು ಸೈಬರ್ ಕ್ರೈಮ್ನಲ್ಲಿ ಕೇಳಿದರು, ಏನಂದರೆ ನನಗೆ ನನ್ನ ಮಗಳದ್ದು ಸೋಷಿಯಲ್ ಮೀಡಿಯಾ ಆ್ಯಪನ್ನು ಓಪನ್ ಮಾಡಿ ಎಲ್ಲ ಡೈರೆಕ್ಟ್ ಮೆಸೇಜ್ಗಳನ್ನು ನೋಡಬೇಕು. ಸ್ವಂತ ಪೇರೆಂಟ್. ಇಂಟ್ರೆಸ್ಟಿಂಗ್ಲಿ ಆ ಹುಡುಗಿ 8ನೇ ತರಗತಿಯವಳು, 13ರಿಂದ 14 ಒಳಗಿನ ವಯಸ್ಸು. ಅವಳು ಒಪ್ಪಿರಲಿಲ್ಲ ಅಥವಾ ಅದು ಅಕೌಂಟ್ ಡಿಲೀಟ್ ಆಗಿತ್ತು. ಎರಡರಲ್ಲಿ ಒಂದು. ಓಕೆ. ಇನ್ಸ್ಟಾಗ್ರಾಮಿಗೆ ಬರೆದಾಗ ಎಲ್ಲಿ ನಡೆದಿದ್ದು? ಅದು ಮಂಗಳೂರಲ್ಲೇ ನಡೆದಂಥ ಘಟನೆ, ಇಲ್ಲಿಯ ಸೈಬರ್ ಕ್ರೈಮ್ನಲ್ಲಿ. ಆದಾಗ ಇನ್ಸ್ಟಾಗ್ರಾಮ್ನವರು ಪೊಲೀಸರು ಇನ್ಸ್ಟಾಗ್ರಾಮಿಗೆ ಬರೆದಿದ್ರು. ಬರೆದ ನಂತರ 1 ವಾರ ನಂತರ ರಿಪ್ಲೈ ಬಂದಿತ್ತು ಇನ್ಸ್ಟಾಗ್ರಾಮಿದು. ಏನಂದರೆ, ಅಕಾರ್ಡಿಂಗ್ ಟು ಅವರ್ ಕಮ್ಯುನಿಟಿ ಗೈಡ್ಲೈನ್ಸ್, ಇಟ್ ಈಸ್ ಇನ್ಸ್ಟಾಗ್ರಾಮ್ ಕಮ್ಯುನಿಟಿ ಗೈಡ್ಲೈನ್ಸ್, ನಾಟ್ ಭಾರತೀಯ ನ್ಯಾಯ ಸಂಹಿತ. ಸೊ ಗವರ್ಮೆಂಟ್ ರೂಲ್ ಈಸ್ ನಾಟ್ ಅಪ್ಲೈಯಿಂಗ್ ಟು ಎನಿ ಸೋಷಿಯಲ್ ಮೀಡಿಯಾ ಆ್ಯಪ್. ಸೊ ಹಾಗಿದ್ರೆ ಭಾರತ ಎಷ್ಟೇ ಸ್ವತಂತ್ರವಾಗಿದೆ ಮತ್ತೆ ಭಾರತದ ಸ್ವಂತವಾದಂಥ ನ್ಯಾಯ ವ್ಯವಸ್ಥೆ ಇದ್ರೂ ಕೂಡ ಆ ವ್ಯವಸ್ಥೆಯನ್ನು ಮೀರಿ ಇದೆ. ಅವರು ಒಪ್ಪಲಿಕ್ಕೂ ಸಿದ್ಧ ಇಲ್ಲ. ಮಾತ್ರ ಅಲ್ಲ, ಇದನ್ನು ನಾವು ನಾಳೆ ಕೇಳಿದರೆ ಕೋರ್ಟಲ್ಲಿ ಕೂಡ ಅವರು ಹೇಳ್ತಾರೆ ನಮ್ಮ ಗೈಡ್ಲೈನ್ಸ್ ಬೇರೆ. ಬಟ್ ನ್ಯಾಯ ವ್ಯವಸ್ಥೆಯಲ್ಲಿ ಇದಕ್ಕೆ ಆಸ್ ಆಫ್ ನೌ ಯಾರು ಇದರ ಹಿಂದೆ ಹೋಗಿಲ್ಲ. ಅಂದ್ರೆ ಇದ್ರ ಬಗ್ಗೆ ಮೆನ್ಷನ್ ಇಲ್ಲ. ಯಾಕಂದ್ರೆ BNS ಬಂದಿರೋದೇ ಕ್ರಿಮಿನಲ್ ಇದು ಏನಿದು ಕೋಡ್ ಮೊದಲಿಂದ ಏನಿತ್ತು, ಅದಕ್ಕಿಂತ ಅಡ್ವಾನ್ಸ್ಡ್ ಆಗಿರ್ಬೇಕು, ಹೊಸದನ್ನ ಸೇರಿಸಬೇಕು ಅಂತ. ಅದರಲ್ಲಿ ಸೇರಿಸಲಿಲ್ವಾ? ಇದರಲ್ಲಿ ಸೇರಿಸಿಲ್ಲ. ಮಾತ್ರ ಇಷ್ಟರವರೆಗೆ ಯಾರು ಸೋಷಿಯಲ್ ಮೀಡಿಯಾವನ್ನು ಕ್ವಶನ್ ಮಾಡಿಲ್ಲ. ನೋ ಒನ್ ಹ್ಯಾಸ್ ಕ್ವಶನ್ ದಿಸ್ ಕೈಂಡ್ ಆಫ್ ಸೋಷಿಯಲ್ ಮೀಡಿಯಾ. ವೈ ಆರ್ ಯು ಅಲವಿಂಗ್ ಕಿಡ್ಸ್ ಆಫ್ 13 ಏಜ್ ಅಂತ ದ ಗವರ್ಮೆಂಟ್ ಈಸ್ ನಾಟ್ ಅಲವಿಂಗ್, ಹ್ಯಾಸ್ ಕ್ವಶನ್. ನೋ ಪಬ್ಲಿಕ್ ಹ್ಯಾಸ್ ಕ್ವಶನ್. I am trying to question these people in the Supreme Court or the High Court, telling why are you allowing 13 kids and why without identity. ಈಗ ನೀವೊಂದು ಅಕೌಂಟ್ ಮಾಡಿದ್ದೀರಾದ್ರೆ ಅಂದ್ರೆ ಏನು ಗೈಡ್ಲೈನ್ಸ್ ಅಂದ್ರೆ ನಾನು ಅಂದ್ರೆ ಅದಕ್ಕೂ ನಮ್ಮ ಇದಕ್ಕೂ ಬರ್ತಾ ಇರುವಂತಹ ಚಾಲೆಂಜಸ್ ಏನು, ಅದು ಒಂದು ಪ್ರಶ್ನೆ. ಹೌದು. ಮತ್ತೆ ಬೇರೆ ದೇಶಗಳಲ್ಲಿ ಯಾವ ತರ ಪರಿಸ್ಥಿತಿ ಇದೆ ಅಂತ ಮಾಹಿತಿ ಇದೆಯಾ? ಹೌದು, ಮಾಹಿತಿ ಇದೆ. ಫಸ್ಟ್ ಈ ಹುಡುಗಿಯದು ಕೇಳಿದರೆ ನಿಮಗೆ ಗೊತ್ತಾಗ್ತದೆ. ಈ 13 ವರ್ಷದ ಹುಡುಗಿಯ ಇದನ್ನು ಕೇಳಿದಾಗ ಇನ್ಸ್ಟಾಗ್ರಾಮ್ನ ಉತ್ತರ ಏನಿತ್ತಂದರೆ, ಅಕಾರ್ಡಿಂಗ್ ಟು ಅವರ್ ಕಮ್ಯುನಿಟಿ ಗೈಡ್ಲೈನ್ಸ್ ಶಿ ಈಸ್ ಅ ಮೇಜರ್. ವಿ ಕನ್ಸಿಡರ್ 13 ಆ್ಯಸ್ ಅ ಮೇಜರ್. 13 ವರ್ಷದವರು ನಾವು ಜಸ್ಟ್ ಅವರು ಜಗತ್ತು ನೋಡಲಿಕ್ಕೆ ಶುರು ಮಾಡುವ ಸಮಯವನ್ನು ದೇ ಆರ್ ಟೇಕಿಂಗ್ ಇಟ್ ಆ್ಯಸ್ ಅ ಮೇಜರ್, ಮೈನರ್ ಅಲ್ಲ, ವಿದೌಟ್ ಪೇರೆಂಟಲ್ ಗೈಡ್ಲೈನ್ಸ್. ಯಾಕಂದರೆ ದ್ಯಾಟ್ ಈಸ್ ದ ಏಜ್ ವೇರ್ ಕಿಡ್ಸ್ ಆರ್ ಬೆಂಡೇಬಲ್. ನಿಮಗೆ ಬೇಕಾದ ಹಾಗೆ ಅವರನ್ನು ಬಗ್ಗಿಸ್ಬೋದು. ಬಟ್ ಅವರು ಯಾವ ಬೇಸಿಸಲ್ಲಿ ಅದನ್ನು ಮಾಡಿದ್ದಾರೆ ಅಂತ? ಅದು 13 ವರ್ಷ ಆಗುವಾಗ ಸೈಂಟಿಫಿಕಲಿ ಕಿಡ್ಸ್ ಮೆಚೂರ್ ಆಗ್ತಾರೆ. ಹುಡುಗಿಯರಿಗೆ ಪೀರಿಯಡ್ಸ್ ಅಥವಾ ಈ ರೀತಿಯದ್ದು, ಹುಡುಗರಿಗೆ ದೈಹಿಕ ಬದಲಾವಣೆ ಕಾಣ್ತದೆ, ಮಾನಸಿಕ ಬದಲಾವಣೆ ಕಾಣ್ತದೆ, ಇಬ್ಬರಿಗೂ ಕಾಣುವಾಗ ಆಗ ನೀವು ಏನು ಹೇಳ್ತೀರಿ, ಇಟ್ ಈಸ್ ಕಾಲ್ಡ್ ಅ ಇಂಪ್ರೆಷನೇಬಲ್ ಏಜ್. ನೀವು ಹೇಳಿದ್ದನ್ನು ಬೇಗ ಪಿಕ್ ಮಾಡ್ತಾರೆ. ಉದಾಹರಣೆಗೆ ಸ್ಪೋರ್ಟ್ಸ್ ಪ್ರಭಾವಕ್ಕೊಳಗಾಗುವಂಥ ಸಂದರ್ಭ, ಸಮಯ, ಏಜ್, ಇಮೋಷನ್ಸ್ ಮತ್ತು ಇದು ಹೆಚ್ಚಾಗ್ತದೆ. ಮತ್ತೆ ಯು ವಿಲ್ ಸ್ಟಾರ್ಟ್ ಲೈಕಿಂಗ್ ದ ಅಪೋಸಿಟ್ ಸೆಕ್ಸ್ ಮೋರ್. ಹುಡುಗಿಯರನ್ನು ಸೆಕ್ಷುವಲ್ ಅಟ್ರಾಕ್ಷನ್ ಶುರು ಆಗುವಂತಹ ಸಮಯ. ಆ ಸಮಯದಲ್ಲಿ ಅವರನ್ನು ಹಿಡಿದ್ರೆ ದೇ ವಿಲ್ ಬಿ ಬೆಂಡೇಬಲ್. ಬೇಕಾದ ರೀತಿಯಲ್ಲಿ ಅವರನ್ನು ತಿರುಗಿಸಲಿಕ್ಕೆ ಆಗ್ತದೆ. ಯಾವ ರೀತಿ ಅವರಿಗೆ ಏನು ಏನು ಅಂತಂದರೆ
ಪ್ರತಿ ದೇಶಗಳನ್ನು ಈ ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ಏನು ಮಾಡ್ತು ಅಂತಂದರೆ, ಎಲ್ಲರೂ ಯಾಕೆ 18 ಮಾಡಿಲ್ಲ 13 ಯಾಕೆ ಮಾಡಿದ್ದಾರೆ ಅಂದರೆ, 13ರವರು ಬೆಂಡಾಗಿ ಮುಂದಿನ ಪೀಳಿಗೆ ನಮ್ಮಲ್ಲಿ, ಮೇನ್ಲಿ ನಾನು ಭಾರತ ಬಗ್ಗೆ ಮಾತಾಡೋದಾದರೆ, ನಾಳೆ ನಮ್ಮ ಸಂಸಾರಿಕ ವ್ಯವಸ್ಥೆಯನ್ನು ತುಂಡು ಮಾಡಿ ಇಂಡಿವಿಜುವಲಿಸ್ಟಿಕ್ ಸೊಸೈಟಿ ಮಾಡಲಿಕ್ಕೆ ಒಂದು ಪ್ರಯತ್ನ ಇದೆ. ಅವ್ರಿಗೇನು ಲಾಭ? ಅವರಿಗೆ ಲಾಭ ಏನಂದರೆ, ನಾಳೆ ಇಡೀ ಸರ್ಕಾರ ಅವರಲ್ಲಿ ಬರುವಂತಹ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲೇ ಇನ್ಫ್ಲುಯೆನ್ಸ್ ಆಗೋದು ಜನ. ನಮ್ಮಲ್ಲಿ ಒಂದು ಸಂಸಾರ ಇರೋದ್ರಿಂದ ನಮ್ಮಲ್ಲಿ ಡಿಸಿಷನ್ಸ್ ಮೇಕರ್ಸ್ ಫ್ಯಾಮಿಲಿಯ ಹೆಡ್, ತಂದೆ ತಾಯಿ ಅಜ್ಜ ಈ ರೀತಿಯವರು ಡಿಸಿಷನ್ ಮಾಡ್ತಾರೆ. ಯಾಕಂದರೆ ವಿತ್ ಎಕ್ಸ್ಪೀರಿಯನ್ಸ್, ಆ ಎಕ್ಸ್ಪೀರಿಯನ್ಸನ್ನು ಯೂಸ್ ಮಾಡಿ ಇದು ತಪ್ಪು ಇದು ಸರಿ ಅಂತ ಇದನ್ನು ನೀವು ಹೇಳದ ರೀತಿ ಮಾಡಲಿಕ್ಕೆ ಪ್ರಯತ್ನ. ಫಸ್ಟ್ ಆಫ್ ಆಲ್ ಆ ರೀತಿಯ ಒಂದು ವ್ಯವಸ್ಥೆಯನ್ನ ಚೇಂಜ್ ಮಾಡಿದ್ರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಅವರಿಗೆ ಲಾಭ ಏನು ಅಂತ. ಸರ್ಕಾರ ಅಂದ್ರೆ ಹೇಗೆ ಏನು? ನಾಳೆ ಅವರಿಗೆ ಇವರು ವೋಟಿಂಗ್ ಏಜಿಗೆ ಬರುವಾಗ ಇವರಿಗೆ ಅವರು ಹೇಳಿದವರಿಗೆ ವೋಟ್ ಹಾಕುವ ಸ್ಥಿತಿ ಬರ್ತದೆ. ಈಗ ನಮ್ಮಲ್ಲಿ ಉದಾಹರಣೆಗೆ ಒಂದು ಸರ್ಕಾರ ಉಂಟು. ಆ ಸರ್ಕಾರ ಹೆಚ್ಚಿನವರ ಮನಸ್ಸಲ್ಲಿ ಯಾವುದೇ ಸರ್ಕಾರ ಇದ್ದರು ಅವರು ಮುದುಕರು, ಜ್ಞಾನ ಇಲ್ಲದವರು ಅಂತ. ಇವರು ಆ ನಾಲೆಡ್ಜ್ ಇಲ್ಲದೆ ಇದಕ್ಕೆಲ್ಲದಕ್ಕೆ ಬೀಳಲಿಕ್ಕೆ ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾ ಆ್ಯಪ್ಗಳಿಗೆ ಹಣ ಬರಬೇಕಾದ್ರೆ ಯು ಶುಡ್ ಬಿ ಇನ್ ದ ಲೂಪ್. ಇಡೀ ಹೊತ್ತು ನೀವು ಸ್ಕ್ರಾಲ್ ಮಾಡ್ತಾ ಇರಬೇಕು, ಆಗ ಮಾತ್ರ ಅಡ್ವರ್ಟೈಸ್ಮೆಂಟ್ಸ್ ಮತ್ತು ಹಣ ಬರೋದು. ಅದಕ್ಕೆ ಬೆಸ್ಟ್ ಆಪ್ಷನ್, ವಾಟ್ ಈಸ್ ದ ಬಿಗ್ಗೆಸ್ಟ್ ಅಟ್ರಾಕ್ಷನ್ ಇನ್ ದಿಸ್ ವರ್ಲ್ಡ್? ದ ಬಿಗ್ಗೆಸ್ಟ್ ಅಟ್ರಾಕ್ಷನ್ ಇಸ್ ಸೆಕ್ಸ್. ಯಾಕಂದರೆ ಸೆಕ್ಸ್ ಇಲ್ಲಾದರೆ ನೆಕ್ಸ್ಟ್ ಜನ್ರೇಷನ್ ಹುಟ್ಟುವುದಿಲ್ಲ. ಇದು ಸಿಂಪಲ್. ಆ ಸೆಕ್ಸ್ಗೆ ಅಟ್ರಾಕ್ಷನ್ ಬರೋದು 13 ವರ್ಷ ಅಂತ ಆಗುವಾಗ ಆಗಲೇ ಅವರನ್ನು ಕ್ಯಾಪ್ಚರ್ ಮಾಡಿ ಬೆಂಡ್ ಮಾಡಿದರೆ ನಾಳೆ ಸೋಷಿಯಲ್ ಮೀಡಿಯಾ ವಿಲ್ ಕಂಟ್ರೋಲ್ ದ ಹೋಲ್ ವರ್ಲ್ಡ್. ದಟ್ ಈಸ್ ದೇರ್ ಲಾಸ್ಟ್ ಗೋಲ್ ಇಸ್ ಟು ಕಂಟ್ರೋಲ್ ಇನ್ ಅ ಡಿಸ್ಟೋಪಿಯನ್ ಎರಾ ಅಂತ ಹೇಳ್ತೇವೆ. ಡಿಸ್ಟೋಪಿಯನ್ ಎರಾ ಅಂದರೆ ನಾಳೆ ಒಂದು ಕಂಪೆನಿ ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡುವ ಸ್ಥಿತಿ ಬರ್ಬೋದು. ಇವತ್ತು ಸರ್ಕಾರಗಳನ್ನು ಏನು ನಾವು ಇಲೆಕ್ಟ್ ಮಾಡ್ತೇವೆ, ನಾಳೆ ಸರ್ಕಾರವೇ ಇಲ್ಲ. ಬಟ್ ಸರ್ಕಾರ ವಿಲ್ ಬಿ ಫ್ರಮ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಅದರ್ ಥಿಂಗ್ಸ್. ಓಕೆ, ವೈ ಆಲ್ಮೋಸ್ಟ್ ಒಂದು ರೀತಿಯಲ್ಲಿ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ಆ ರೀತಿಯ ಡಿಸಿಷನ್ ಅನ್ನ ನಮ್ಮ ಗವರ್ಮೆಂಟ್ಗಳು ಈಗ ತಗೊಳ್ಳೋದಕ್ಕೂ ತಯಾರಿಲ್ಲ. ಯಾಕೆ ಗೌರ್ಮೆಂಟ್ಗಳು ತಯಾರಿಲ್ಲ ಅಂದರೆ ವೋಟ್ ಲಾಸ್ ಆಗ್ತದಾ, ಹರ್ಟ್ ಆಗ್ತದಾ, ಅಥವಾ ರೆವೆನ್ಯೂ ಬರೋದು ಹೋಗ್ತದಾ, ಈ ರೀತಿಯ ಆಲೋಚನೆಗಳಿರ್ಬೋದು. ಮತ್ತು ರೆವೆನ್ಯೂಗಳನ್ನು ಎಲ್ಲಿ ಯಾರ್ಯಾರಿಗೆ ಶೇರ್ ಕೊಡ್ತಿದ್ದಾರೆ ಅದು ಹೇಳಲಿಕ್ಕೆ ಬರೋದಿಲ್ಲ. ಈಗ ನಾಳೆ ನಾನು ಕೋರ್ಟಲ್ಲಿ ಕೇಸ್ ಮಾಡಿದ್ರು ಇನ್ಸ್ಟಾಗ್ರಾಮ್, ದೇ ಮೈಟ್ ಆಫರ್ ಮಿ $1 billion, ಟೇಕ್ ಔಟ್ ದಿಸ್ ಕೇಸ್ ಆ್ಯಂಡ್ ಗೆಟ್ ಲಾಸ್ಟ್. ಮೊದಲು ಬ್ರಿಟಿಷರು ನಮ್ಮ ರಾಜ್ಯಗಳನ್ನು ಹೊಡೆದು, ಈಸ್ಟ್ ಇಂಡಿಯಾ ಕಂಪನಿ, ಅ ಮಲ್ಟಿನ್ಯಾಷನಲ್ ಎಗೈನ್ ಆ್ಯಂಡ್ ಅ ಕಾರ್ಪೊರೇಟ್ ಕಂಪನಿ, ನಮ್ಮ ರಾಜ್ಯಗಳನ್ನು ಹೊಡೆದು ರಾಜರನ್ನೆಲ್ಲ ಯುದ್ಧ ಮಾಡುವ ಹಾಗೆ ಮಾಡಿ ಕಂಟ್ರೋಲ್ ತಗೊಂಡದ್ದು ಅವರು. ನಾವು ದೀಸ್ ಕಂಪನೀಸ್, multinational companies like Meta Universe are doing the same thing to trying to break our families. I am seriously worried because ಇವತ್ತು ನೀವು ಒಂದು ಕಾರ್ಯಕ್ರಮಕ್ಕೆ ಹೋಗಿ ನೋಡಿ, 100 ಜನ ಇದ್ದರೆ 100 ಜನ 100 ಜಗತ್ತಲ್ಲಿ ಇರ್ತಾರೆ. ಅಂದರೆ ಮೊಬೈಲ್ನ ಬೇರೆ ಬೇರೆ ಜಗತ್ತು, ಅವರವರದೇ ಜಗತ್ತು. ಇಲ್ಲಿ ಕೂತ್ಕೊಂಡು ಬೇರೆಯವ್ರ ಹತ್ರನೇ ಮಾತಾಡ್ತಿದ್ದಾರೆ. ಯುವಕರು ಯುವತಿಯರು ಹೆಚ್ಚು. ಆದರೆ ಅವರು ಮಾತ್ರ ಅಲ್ಲ, ಇದರಲ್ಲಿ ನಾನೀಗ ಹೊಸತ್ತು ಟ್ರೆಂಡ್ ನೋಡ್ತಾ ಇದ್ದೇನೆ. ಅಂದರೆ ಚಿಕ್ಕಮಂಗ್ಳೂರಿನಲ್ಲಿ ಇರುವ ಒಬ್ಬ ಕೆಲಸದ ವ್ಯಕ್ತಿಗೆ ಮಂಗಳೂರಿನಲ್ಲಿ ಒಂದು ಮದುವೆಯಾದ ಹೆಂಗಸಿನ ಫ್ರೆಂಡ್ಶಿಪ್ ಹೇಗೆ ಅಂತ ನಾನು ಕೇಳಿದೆ. ಎಕ್ಸೆಪ್ಟ್ ಸೋಷಿಯಲ್ ಮೀಡಿಯಾ, ವಾಟ್ ಈಸ್ ದ ಪಾಯಿಂಟ್ ಆಫ್ ಕನೆಕ್ಷನ್? ಸೋಷಿಯಲ್ ಮೀಡಿಯಾದಲ್ಲೇ ಪರಿಚಯ ಆಗಿರಬೇಕು. ಮೋಸ್ಟ್ ಆಫ್ ದಿ ಪೀಪಲ್ ಇವತ್ತು ಆರ್ ಫೇಕ್ ಅಕೌಂಟ್ಸ್ ಆ್ಯಂಡ್ ಎವ್ರಿ ಗೈ ಆರ್ ಎ ಗರ್ಲ್ ಹ್ಯಾಸ್ ಗಾಟ್ ನಾಟ್ 1 account ಬಟ್ 3, 4, 6 accounts. ವೈ ಈಸ್ ದಿಸ್ ಬೀಂಗ್ ಅಲೌಡ್ ಬೈ ಇನ್ಸ್ಟಾಗ್ರಾಮ್ ಆರ್ ಫೇಸ್ಬುಕ್? ಒಬ್ಬ ವ್ಯಕ್ತಿಗೆ 6, 10, 20 ಅಕೌಂಟ್ ಉಂಟು, ಒಂದೇ ಮೊಬೈಲ್ ನಂಬರ್. ಇನ್ಸ್ಟಾಗ್ರಾಮ್ ಈಸ್ ನಾಟ್ ಟೇಕಿಂಗ್ ಅ ಸಿಂಗಲ್ ಪ್ರೂಫ್. ಫೋನ್ ನಂಬರ್ ಈಸ್ ನಾಟ್ ಅ ಐ ಡಿ. ಈಗ ನನ್ನದೇ ಫೋನ್ ನಂಬರ್ ಇಟ್ಟುಕೊಂಡು 10 ಅಕೌಂಟ್ ಮಾಡುವ ಸಾಧ್ಯತೆ ಉಂಟು. ಬೇರೆ ಬೇರೆ ಒಂದು ತಂದೆ ತಾಯಿಗಳನ್ನೇ ಆ್ಯಡ್ ಮಾಡಲಿಕ್ಕೆ, ಒಂದು ಕ್ಲಾಸ್ಮೇಟ್ಸನ್ನು ಆ್ಯಡ್ ಮಾಡಲಿಕ್ಕೆ, ಒಂದು ಪರಿಚಯ ಇಲ್ಲದ ವ್ಯಕ್ತಿಗಳನ್ನ ಆ್ಯಡ್ ಮಾಡಲಿಕ್ಕೆ, ಒಂದು ಸೆಲೆಬ್ರಿಟೀಸನ್ನು ಆ್ಯಡ್ ಮಾಡಲಿಕ್ಕೆ. ಈ ರೀತಿ ಮಕ್ಕಳಿಗೆ ಬೇರೆ ಬೇರೆ ತಲೆಗೆ ಬರ್ತದೆ. ಒಂದು ಹುಡುಗಿ ಹಾಕಿದ್ದಾಳೆ, ದಿಸ್ ಅಕೌಂಟ್ ಈಸ್ ಓನ್ಲಿ ಫಾರ್ ಮೈ BFF ಅಂತ. ನನಗೇನಂತ ಅರ್ಥ ಆಗಲಿಲ್ಲ. ಬೆಸ್ಟ್ ಫೀಮೇಲ್ ಫ್ರೆಂಡ್ಸ್, ಅವರಿಗೆ ಮಾತ್ರ, ಬೇರೆಯವ್ರನ್ನ ಆ್ಯಡ್ ಮಾಡಬೇಕು. ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಅಂತ ಅದು ಸಹ ಇರ್ಬೋದು. ಇವರಿಗೆ ಮಾತ್ರ ಇದೆ ಅಕೌಂಟ್. ಇನ್ನೊಂದು ಪಬ್ಲಿಕ್, ಇನ್ನೊಂದು ಸ್ಪ್ಯಾಮ್ ಅಕೌಂಟ್ ಅಂದರೆ ಏನೂ ಏನೂ ಇರ್ಬೋದು. ಫ್ರೆಂಡ್ಸ್ ವಿತ್ FWB, ಎಕ್ಸಾಕ್ಟ್, ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್. ಇದು ಒಂದು ಹೊಸತು ಟರ್ಮ್. ನೀವು ಹೇಳಿದಾಗೆ ಈ ಟರ್ಮ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕಂದರೆ ಎಷ್ಟೋ ಜನ
ಕ್ಯಾನ್ ವಿ ಬಿ ಫ್ರೆಂಡ್ಸ್? ಎಸ್. ಆರ್ ವಿ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್? ಎಸ್. ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ನ ಅರ್ಥ ಕೇಳುವಾಗ ನನಗೇನೆ ಆಶ್ಚರ್ಯ ಆಗಿತ್ತು. ಅಂದ್ರೆ ಒಬ್ಬರಿಗೊಬ್ಬರು ಸಹಾಯ ಮಾಡೋದು ಇಲ್ಲ ಅಂತ ತಿಳ್ಕೊಬಹುದು. ನಾವು ತಿಳ್ಕೊಂಡು, ಬಟ್ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಇಸ್ ನಾಟ್ ದಟ್. ವಾಟ್ಸ್ ದ ಬೆನಿಫಿಟ್? ವಾಟ್ ಈಸ್ ದ ಬೆನಿಫಿಟ್ ಇಸ್ ಸೆಕ್ಸ್, ನಥಿಂಗ್ ಎಲ್ಸ್. ನೋ ಕನೆಕ್ಷನ್, ನೋ ಕನೆಕ್ಷನ್, ಯಾ, ನೋ ಸ್ಟ್ರಿಂಗ್ಸ್, ನೋ ಸ್ಟ್ರಿಂಗ್ಸ್ ಅಟ್ಯಾಚ್ಡ್. ದಿಸ್ ಈಸ್ ದ ಮೇನ್ ಇಶ್ಯೂ. ಈ ರೀತಿ ನಮ್ಮ ಹೋದರೆ, ಇದೇ ನಾನಾಗ ಮೊದಲಿನ ಪಾಡ್ಕಾಸ್ಟ್ನಲ್ಲಿ ಹೇಳಿದ ಹಾಗೆ ಬಾಡಿ ಕೌಂಟ್, ಇದನ್ನು ಓಪನ್ ಆಗಿ ಡಿಸ್ಕಸ್ ಮಾಡುವ ಒಂದು ಸ್ಥಿತಿ ಬಂದರೆ ನಾಳೆ ಎಲ್ಲಿಗೆ ಹೋಗ್ತಾ ಉಂಟು? ನಾನು ನೋಡ್ತಾ ಇದ್ದೇನೆ, ಪ್ರತಿಯೊಬ್ಬರು ಬಾಡಿ ಕೌಂಟ್ ಕೇಳಲಿಕ್ಕೆ ಶುರು ಮಾಡ್ತಿದ್ದಾರೆ. ಒಂದು 13 ವರ್ಷ 15 ವರ್ಷದ ಹುಡುಗಿಗೆ ಬಾಡಿ ಕೌಂಟ್ ಕೇಳುವಾಗ ಅವಳು ಮೈ ಬಾಡಿ ಕೌಂಟ್ ಇಸ್ ಜಸ್ಟ್ 2-3 ಅಂದ್ರೆ ಏನರ್ಥ? ಅಂದ್ರೆ ನೀವೇನಾದ್ರೂ ಅಬ್ಸರ್ವ್ ಮಾಡಿದಿರಾ? ವಾಟ್ ಇಸ್ ನಿಮ್ಮ ಅಬ್ಸರ್ವೇಷನ್ ಅಲ್ಲಿ ಆ ಏಜ್ ನಲ್ಲಿ, ಆ ಟೀನ್ ಏಜ್ ನಲ್ಲಿ ಹೈಯೆಸ್ಟ್ ಅಂತ ನಿಮ್ಮ ಅಬ್ಸರ್ವೇಷನ್ ಅಲ್ಲಿ ವಾಟ್ ಇಸ್ ದ ಬಾಡಿ ಕೌಂಟ್? ಐ ಹ್ಯಾವ್ ಸೀನ್ ಬಿಫೋರ್ 18 3, 4, 5, 6 ಆಲ್ಸೋ ಕಾಮನ್, ವೆರಿ ಕಾಮನ್. ಒನ್ ಇಸ್ ಖಂಡಿತ ಅಂತ ಹೇಳುವ ರೀತಿಯ ಮನಸ್ಸು ಬರ್ತಾ ಉಂಟು ಇವತ್ತು. ಮೊದಲಾದರೆ ಏನು ಮಾತಾಡ್ತಾರಪ್ಪ ಬಂದಂತೆ, ಇವನು ಏನು ಹೇಳ್ತಾನೆ, ಮುಟ್ಟುದೇ ದೊಡ್ಡ ವಿಷಯ. ನಾವು ಬೆಳೆಯುವ ಸಮಯದಲ್ಲಿ ಇವತ್ತು ಮುಟ್ಟುದು ಈಸ್ ನಥಿಂಗ್. ವೆನ್ ದಿಸ್ ಚೇಂಜ್ ಇಸ್ ಹ್ಯಾಪನಿಂಗ್, ಆ್ಯಂಡ್ ಆಲ್ ದಿಸ್ ಇಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. 18 and 13 ಇಟ್ ಸ್ಟಾರ್ಟ್ಸ್. ಮತ್ತೆ ಇವರು ಯಾರ ಜೊತೆ ಸಂಬಂಧ ಅದು ನಾವು ನೋಡ್ತಾ ಇಲ್ಲ. ಯಾವ ಏಜ್ ಗ್ರೂಪ್ ಜೊತೆ? ಮೇನ್ಲಿ 13 ರಿಂದ 18 ವರ್ಷದ ಹುಡುಗಿಯರು, ಕೊರಿಯನ್ ಸ್ಟಾರ್ಸ್, ಇಂಥ ಅನ್ನೋನ್ ವ್ಯಕ್ತಿಗಳು. ಒಬ್ಬ ಕಟ್ಸಿದ್ದ ಫೋಟೋ ಹಾಕಿದ್ದ, ನಾನೊಂದು ಅಕೌಂಟ್ ನೋಡಿದ್ದೇನೆ. ಸೆಕ್ಷುವಲ್ ಏನು, ಇಟ್ ಯೂಶುವಲಿ ಹ್ಯಾಪನ್ಸ್ ನಾಟ್ ವಿತ್ ದೇರ್ ಓನ್ ಏಜ್ ಗ್ರೂಪ್. ಇಂಟ್ರೆಸ್ಟಿಂಗ್ಲಿ ಹುಡುಗಿಯರಿಗೆ ಅಬವ್ 18, above 18, above 21, above 30, above 40 ಒಂಥರದ ಪೀಡೋಫೈಲ್ಸ್ ಇರ್ಬೋದು. ಪೀಡೋಫೈಲ್ಸ್ ಹೆಚ್ಚಿನ ಕೇಸ್ಗಳು. ಒಂದು ಪೀಡೋಫೈಲ್ಸ್, ಇನ್ನೊಂದು ಫಾರಿನರ್ಸ್. ಒಂದು ಹುಡುಗಿ ಇನ್ಫ್ಯಾಕ್ಟ್ ವಿಯೆಟ್ನಾಮಿಗೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ಲು. ಯಾಕಂದರೆ ಅವಳ ಮನಸ್ಸಲ್ಲಿ ಇಲ್ಲಿಂದ ಕೊರಿಯಾ ಕೊಂಡು ಹೋಗ್ತಾರೆ ಅಂತ. ಆದರೆ ಇಲ್ಲಿ ಕಡೆಗೆ ಅವಳನ್ನು ಹಿಡಿದಾಗ ಶಿ ಥಾಟ್ ಅ ಗೈ ಫ್ರಮ್ ಕೊರಿಯಾ ಹ್ಯಾಡ್ ಕಮ್ ಟು ಮ್ಯಾಂಗ್ಳೂರ್ ಟು ಮೀಟ್ ಹರ್. ಇಟ್ ವಾಸ್ ವೆರಿ ಫನ್ನಿ. ಒಬ್ಬ ಕೊರಿಯನ್ ಇಲ್ಲಿ ಬಂದು ಮೀಟ್ ಆಗಲಿಕ್ಕೆ, ಒಂದು ವ್ಯಕ್ತಿಗೆ, ಒಂದು ಹುಡುಗಿಯನ್ನು ಮೀಟ್ ಆಗಲಿಕ್ಕೆ, 13 ವರ್ಷದ ಹುಡುಗಿಯನ್ನು ಮೀಟ್ ಆಗಲಿಕ್ಕೆ ಬರ್ತಾನ ಅಂತ ಹೇಳಿದೆ ಒಂದು ಆಶ್ಚರ್ಯ. ಕಡೆಗೆ ಅವಳಿಗೊಬ್ಬ ಲೋಕಲ್ ವ್ಯಕ್ತಿ ಫೇಕ್ ಅಕೌಂಟ್ ಮಾಡಿ ಸಿಕ್ಕಿ ಬಿದ್ದಿದ್ದ. ಆ ಫೇಕ್ ಅಕೌಂಟ್ ಮಾಡಿದವ ಅವಳು ಹೋಗಿ ಭೇಟಿಯಾಗಿದ್ದಾಳೆ. ಭೇಟಿಯಾದ ನಂತರ ಏನಾಗಿದೆ ಅಂದರೆ ಅವಳನ್ನು ಕರ್ಕೊಂಡು ಹೋಗಿದ್ದಾನೆ. ಅವಳಿಗೆ ಹಿಂದೆ ಬರಲಿಕ್ಕೂ ಅಲ್ಲ, ಮುಂದೆ ಹೋಗಲಿಕ್ಕೂ ಅಲ್ಲ. 5 ದಿನ ಆ ಹುಡುಗಿ ಮಿಸ್ಸಿಂಗ್ ಇದ್ಳು. ಮತ್ತೆ ಮನೆಗೆ ಬಂದಿದ್ದಾಳೆ. ಮತ್ತೆ ಬರುವ ಅಲ್ತಾ ಈ ಕಥೆಯನ್ನು ಹೇಳಿದ್ದಾಳೆ. ವಾಟ್ ಇಸ್ ದ ಎಫೆಕ್ಟ್ ಅವಳ ಮೇಲೆ? ಏನು ಅವಳು ಟೋಟಲಿ ಡಿಪ್ರೆಸ್ ಆಗಿದ್ದಾಳೆ. ಏನು ಮಾಡೋದು ಅವನು? ಏನಾಯಿತು? ಅವನು ಯಾರು? ಅವನು ಒಬ್ಬ ಹೆಸರು ಹೇಳಲಿಕ್ಕೆ ನಾನು ಬಯಸದಿದ್ದರು. ದ್ಯಾಟ್ ಗೈ ವಾಸ್ ಅರೌಂಡ್ 25 ಏಜ್. ಓಕೆ. ಇಂಡಿಯನ್, ಲೋಕಲೈಟ್. ಇವಳು ಹೋಗಿದ್ದಾಳೆ ಕೊರಿಯನ್ ಅಂತ. ಅವನು ಒಂದು ಕಡೆ ಭೇಟಿಯಾಗಿ ಅಲ್ಲಿಂದ ಕರ್ಕೊಂಡು ಹೋಗಿ ಏನು 5 ದಿನ ಮಿಸ್ಸಿಂಗ್. 5 ದಿನ ಏನು ಮಾಡಿದ್ದಾನೆ? ಐ ಥಿಂಕ್ ಶಿ ಹ್ಯಾಸ್ ಬೀನ್ ಸೆಕ್ಷುವಲಿ ಎಕ್ಸ್ಪ್ಲಾಯ್ಟೆಡ್ by that one person and possibly his friends, which I am not sure. Okay. But then she has been left back after 5 days from a nearby place. Okay. Possibly ನನಗೆ ಅಂದಾಜಿರುವ ಲೆಕ್ಕದಲ್ಲಿ ಕಾರ್ಕಳಕ್ಕೆ ಹೋಗಿ ತಂದು ಬಿಟ್ಟಿದ್ದಾರೆ 5 ದಿನ ನಂತರ, ಒಂದು ಮನೆ ಮಾಡಿ ನಿಂತು. ಆದರೆ ಆಶ್ಚರ್ಯ ಅಂದರೆ ದಿಸ್ ಹ್ಯಾಸ್ ನಾಟ್ ಹ್ಯಾಪನ್ಡ್ ಇನ್ ಅ ಪೊಲೀಸ್ ಕೇಸ್. ಪೇರೆಂಟ್ಸ್ ಆರ್ ಅಫ್ರೇಡ್ ಟು ಟಾಕ್. ದಟ್ ಗೈ ಇಸ್ ರೋಮಿಂಗ್ ಫ್ರೀ ಆ್ಯಂಡ್ ಹಿ ಹ್ಯಾಸ್ ಮೇಡ್ ಮೋರ್ ಅಕೌಂಟ್ಸ್ ಪಾಸಿಬಲಿ. ಇವತ್ತು ಏನಾಗ್ತದೆ, ಅವನಿಗೆ ಯಾವ ರೀತಿ ಅವನ ಮೇಲೆ ಲೀಗಲ್ ಆ್ಯಕ್ಷನ್ ಇಲ್ಲ. ಮಾತ್ರ ಅಲ್ಲ, ಇನ್ನೊಂದು ಪ್ರಶ್ನೆ ನಾನು ಹೇಳ್ತಿದ್ದೇನೆ. ಇದು ನನ್ನ ಒಂದು ಏನಂದರೆ, ವೈ ಆರ್ ಯು ಟೇಕಿಂಗ್ ಲೀಗಲ್ ಆ್ಯಕ್ಷನ್ ಓನ್ಲಿ ಅಗೇನ್ಸ್ಟ್ ಮೆನ್? ವಾಟ್ ಅಬೌಟ್ ವುಮೆನ್? ಅಂದರೆ ಅವಳದು ಕೂಡ ತಪ್ಪುಂಟಲ್ಲ. ಬಟ್ ಅವಳಿಗೆ ಆ ಡಿಸಿಷನ್ ತಗೊಳ್ಳೋ ಏಜ್ ಅಲ್ಲ ಆಗಿದ್ರೆ ಪೇರೆಂಟ್ಸ್ ಯಾಕೆ ಬಿಟ್ಟರು ಡಿಸಿಷನ್ ತಗೊಳ್ಳಿಕ್ಕೆ? ಅದು ಯಾಕೆ? ಅದು ಕೂಡ ಆಶ್ಚರ್ಯ. ಯಾಕಂದರೆ ಪೇರೆಂಟ್ಸ್ ಡೋಂಟ್ ಥಿಂಕ್. ನಾವು ಕೂಡ ಏನು ಮಾಡಿದ್ದೇವೆ ಅಂದರೆ, ಗಂಡಸರು ಮಾತ್ರ ತಪ್ಪಿಸ್ತಸ್ಥರು ಅಂತ. ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡದಿದ್ದರಿಂದ ಈ ರೀತಿಯ ಮಕ್ಕಳು ಬೆಳೀತಾ ಇದ್ದಾರೆ. ಇದಕ್ಕೆ ಶಿಕ್ಷೆಯೇ ಇಲ್ಲ ಆದರೆ ನಾಳೆ ಇಂಥ ಸಾವಿರಾರು ಮಕ್ಕಳು. ಏನು ಸಂಸ್ಕಾರ ಅಂದರೆ ಪರಿಚಯ ಇಲ್ಲದೊಟ್ಟಿಗೆ ಹೋಗಬಾರ್ದು. ಪರಿಚಯ ಇಲ್ಲದವ್ರು ಹೇಳಿದ್ರೆ ಕೇಳೋ ಏಜ್ ಅಲ್ವಲ್ಲ ಅದು. ಕೇಳುವ ಏಜ್ ಇಲ್ಲ. ಆದರೆ ಮನೆಯಲ್ಲಿ ಇವತ್ತು ನಾವು ಕೂಡ ಕೇಳಿ ಬೆಳೆದಿದ್ದೇವೆ. ಅಲ್ಲ, ನಾವು ಕೇಳಿ ಬೆಳೆದಿಲ್ವಾ ಅಂತಂದ್ರೆ ನಮ್ಮ ಏಜಲ್ಲಿ ಈ ಥರದ ಅವಕಾಶಗಳಿರಲಿಲ್ಲ. ಅವಕಾಶ ಇದ್ದಿದ್ರೆ ಮಾಡ್ತಿದ್ವಿ ಅಂತ ನಮ್ಮ ಮನಸ್ಸಲ್ಲಿ ಇದ್ರು. ಇವಾಗ ನಾನು ಆರ್ಗ್ಯುಮೆಂಟ್ಸ್ 100% ಕರೆಕ್ಟ್ ನೀವು ಹೇಳೋದು. ಆದರೂ ನಾನು ನೋಡಿದ್ದೇನೆ ಅಂದರೆ ಅಂಥದ್ದನ್ನು, ಇದನ್ನು ನಾನು ಕೇಳದೆ ಇದ್ರು ಅವಳು ಕೇಳ್ತಾಳೆ, ಅವನು ಕೇಳ್ತಾನೆ.
ನಿಮಗೆ ಚಾನ್ಸ್ ಸಿಗ್ಲಿಲ್ಲ, ಅದಕ್ಕೆ ಮಾಡ್ಲಿಲ್ಲ ಮಾಡಲಿಲ್ಲ ಅಂತ 100% ನಮ್ಮನ್ನ ಯಾಕೆ ತಡಿತೀರಿ? ಜಸ್ಟ್ ಆಸ್ಕಿಂಗ್ ಯು. ಅಲ್ಲ, ದಿಸ್ ಈಸ್ ನೌ ಅಗೈನ್ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಮ್ಯಾರಿಡ್ ಲೈಫ್ ಆರ್ ಒನ್ ಮ್ಯಾನ್ ಒನ್ ವುಮನ್. ಮಾತ್ರ ಅಲ್ಲ, ಈ ಮಕ್ಕಳನ್ನು ಪೇರೆಂಟ್ಸ್ ಇದನ್ನು ಕೊಟ್ಟು ಹಾಳು ಮಾಡಿಕೊಳ್ತಿದ್ದಾರೆ. ಮತ್ತು ಪೇರೆಂಟ್ಸಿಗೆ ಮತ್ತೆ ಕೂತ್ಕೊಂಡು ಪೇರೆಂಟ್ಸ್ ಅಳ್ತಿದ್ದಾರೆ. ಯಾಕೆ ಹೇಳಬೇಕು? ವೆನ್ ಯು ಡೋಂಟ್ ಹ್ಯಾವ್ ಕಂಟ್ರೋಲ್, ವೈ ಆರ್ ಯು ಕ್ರೈಂಗ್? ಯು ಕೆನಾಟ್, ಶೀಸ್ ನೌ ದೇ ಆರ್ ವೈ. ಅಂದರೆ ಯಾವ ರೀತಿಯ ಕಂಟ್ರೋಲ್ ಮಾಡಬೇಕು, ಮತ್ತು ಅವರ ಮನಸ್ಸನ್ನು ನಾವು ಯಾವ ರೀತಿ ನಿಯಂತ್ರಣದಲ್ಲಿಡಬೇಕು, ಮತ್ತು ಅವರು ಅಂದರೆ ಬೆಳೆಯೋ ಮನಸ್ಸು ಮತ್ತು ಮೃದು ಮನಸ್ಸು ಯಾವುದೇ ರೀತಿ ಕಂಟ್ರೋಲ್ ಮಾಡಿದ ತಕ್ಷಣ ಅವರು ರೆಬೆಲ್ ಆಗುವ ಚಾನ್ಸಸ್ ಇರುತ್ತೆ ಅಥವಾ ಮುದುಡಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಇವತ್ತಿನ ಕಾಲದಲ್ಲಿ ಯಾವತ್ತಿಗಿಂತ ಜಾಸ್ತಿ ನಮ್ಮ ಮನಸ್ಸಿನ ಏರಿಳಿತಗಳು ಆಗುವಂಥ ಸಾಧ್ಯತೆಗಳಿರ್ತವೆ. ಯಾಕಂತಂದರೆ ಮನಸ್ಸು ಈ ರೀತಿಯ ಕಂಟೆಂಟನ್ನು, ಎಸ್ಪೆಷಲಿ ನಮಗೆ ತುಂಬ ಬೇಗ ಬದಲಾಗುವಂಥ ಕಂಟೆಂಟನ್ನು ನೋಡ್ತಾ ಅದು ಕೊಡುವಂಥ ಡೋಪಮೀನ್ ಎಫೆಕ್ಟ್ ಏನಿದೆ, ಅದು ನಮ್ಮ ಮನಸ್ಸನ್ನು ಆದಷ್ಟು ಮುದುರಿಸುತ್ತೆ ಮತ್ತು ತುಂಬ ಟೆಂಡರ್ ಮಾಡುತ್ತೆ. ಮನಸ್ಸನ್ನು ಬೇಗ ಇನ್ನೊಂದು ಏನೋ ಬೇಕು ಅಂತ ಮಾಡೋ ಮೂಲಕ ಈ ರೀತಿಯ ವಲ್ನರೇಬಲ್ ಸಿಚುವೇಶನ್ಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಹಾಗಿದ್ರೆ ಪೇರೆಂಟ್ಸ್ ಯಾವ ರೀತಿ ಕಂಟ್ರೋಲನ್ನು ಮಾಡಬೇಕು? ಈ ಪ್ರಶ್ನೆ ಹೌದು ನಮ್ಮ ಮನಸ್ಸಿನಲ್ಲಿದೆ. ಆದರೆ ಮುಂದಿನ ಸಂಚಿಕೆಯಲ್ಲಿ ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ನಮ್ಮ ಈ ಸರಣಿಯನ್ನು ಮುಂದುವರಿಸೋಣ. ಆದರೆ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ಕೆ ಶಾಕ್. ಪೋಷಕರೇ ಹುಷಾರ್. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ.